ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯದಿಂದ ನಂಟಾದರು ಭಾಗ 6. ರಾತ್ರಿ ಊಟದ ಸಿದ್ಧತೆಗಳು ಪ್ರಾರಂಭವಾದವು. ಬೆಳಿಗ್ಗೆ ಪನ್ನೀರ್ ಟಿಕ್ಕಾ ಮಸಾಲ ಮಾಡಬೇಕೆಂದು ಅನ್ನಪೂರ್ಣಿ ಅಮ್ಮ ಹೇಳಿದಾಗ ತಲೆಯಾಡಿಸಿದ್ದ ಭೂಮಿಗೆ ಅದನ್ನು ಹೇಗೆ ಮಾಡುವುದೆಂದು ಈಗ ಅರ್ಥವಾಗಲಿಲ್ಲ. ಪನ್ನೀರ್ ಮಾತ್ರ ಅವಳ ಕಣ್ಣ ಮುಂದಿರಲು ಹೇಗೆ ಮಾಡಬೇಕೆಂದು ತಿಳಿಯದೆ ಕಂಗಾಲಾಗಿ ನಿಂತಿದ್ದಳು. ಅದನ್ನು ಗಮನಿಸಿದ ಅನ್ನಪೂರ್ಣಿ ಅಡುಗೆ ಮನೆಗೆ ಬಂದರು. ಏನಮ್ಮ ಭೂಮಿ, ಪನ್ನೀರ್ ಜೊತೆ ಏನೋ ಮಾತುಕತೆ ನಡೆಸ್ತಿರೋ ಹಾಗೆ ಕಾಣ್ತಿದೆ ಎಂದು ಅರ್ಜುನ್ ತರಹವೇ ಅವರು ತುಂಟತನದಿಂದ ಕೇಳಿದರು. ತಕ್ಷಣ ತಿರುಗಿ ನೋಡಿದವಳು, ಅಮ್ಮ ಕ್ಷಮಿಸಿ ಬಿಡಿ, ಬೆಳಿಗ್ಗೆ ನೀವು ಹೇಳಿದಾಗ ಎಲ್ಲದಕ್ಕೂ ಸರಿ ಅಂದೆ. ನಿಜವಾಗ್ಲೂ ನನಗೆ ಈ ತರಹದ ವೆರೈಟಿ ಅಡುಗೆ ಮಾಡೋಕೆ ಬರಲ್ಲ. ಹಳ್ಳಿಯ ಅಡುಗೆಯಾದ್ರೆ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ಇದು ಏನು ಮಾಡೋದು ಅಂತ ತಿಳಿತಾ ಇಲ್ಲ ಎಂದು ಮುಗ್ಧವಾಗಿ ಕೇಳಿದಳು. ಮೃದುವಾಗಿ ನಕ್ಕವರು, ಸರಿ, ನಾನು ಹೇಳಿಕೊಡ್ತೀನಿ, ಅದರಂತೆ ಮಾಡು. ಆಮೇಲೆ ನೀನು ಕಲಿತುಕೊಂಡು ನೀನೇ ಒಂಟಿಯಾಗಿ ಅಡುಗೆ ಮಾಡಬಹುದು ಎಂದರು. ಈಗ ಅವರ ಪಕ್ಕದಲ್ಲೇ ನಿಂತು ಅವರು ಹೇಳಿಕೊಟ್ಟಂತೆ ಉತ್ಸಾಹದಿಂದ ಕೆಲಸ ಮುಂದುವರೆಸಿದಳು ಭೂಮಿ. ಅದೇ ಸಮಯದಲ್ಲಿ ನಾಟಿ ಫಾರ್ಮ್ ಕಡೆಗೆ ಆದಿಯ ಕಾರು ವೇಗವಾಗಿ ಹೊರಟಿತು. ಸ್ವಲ್ಪ ಸಮಯದಲ್ಲೇ ಅವರು ಒಂದು ದೊಡ್ಡ ಸಸಿ ಮಡಿಕೆಯನ್ನು ಅಂದ್ರೆ ನಾಟಿ ಫಾರ್ಮ್ ಅನ್ನು ತಲುಪಿದರು. ಆದಿ ಕೆಳಗಿಳಿದು ಒಳಗೆ ಹೋದ ತಕ್ಷಣ ಅಲ್ಲಿದ್ದ ಕೆಲಸಗಾರರನ್ನು ಕರೆದನು. ಇಲ್ಲಿ ಏನೇನು ತರಕಾರಿ ಸಸಿಗಳಿವೆಯಪ್ಪ ಎಂದನು. ಎಲ್ಲವೂ ಇದೆ. ಟೊಮೊಟೊ ಸಸಿ, ಮೆಣಸಿನಕಾಯಿ ಸಸಿ, ಕ್ಯಾಪ್ಸಿಕಂ ಸಸಿ, ದಪ್ಪ ಮೆಣಸಿನಕಾಯಿ ಸಸಿ, ಬದನೆಕಾಯಿ ಸಸಿ, ಇನ್ನೂ ತುಂಬಾ ಇವೆ ಎಂದು ಅಲ್ಲಿದ್ದ ಕೆಲಸಗಾರ ಹೇಳಲು ಆದಿ ಒಂದೊಂದನ್ನು ಸಮಾಧಾನದಿಂದ ನೋಡಲು ಪ್ರಾರಂಭಿಸಿದ. ಅರ್ಜುನ್ ಆದಿಯ ಹೆಗಲ ಮೇಲೆ ಕೈ ಇಟ್ಟನು. ಏನು, ಒಂದೇ ದಿನದಲ್ಲಿ ಇಡೀ ಗಾರ್ಡನ್ ಅನ್ನೇ ಫಾರ್ಮ್ ಆಗಿ ಬದಲಾಯಿಸೋ ಹಾಗಿದೆ ಎಂದಾಗ ಆದಿ ಅವನನ್ನು ನೋಡಿ ಹಗುರವಾಗಿ ನಕ್ಕರು. ಸುಮ್ಮನಿರೋ, ಆ ಹುಡುಗಿ ಮಣ್ಣಿನ ವಾಸನೆ ಗ್ರಹಿಸಿದಾಗ ಅವಳ ಮುಖದಲ್ಲಿ ಒಂದು ತೃಪ್ತಿ ಕಾಣಿಸಿತಲ್ಲ, ಅದಕ್ಕೋಸ್ಕರ ಅಷ್ಟೇ ಎಂದನು. ಓಹೋ, ಆ ತೃಪ್ತಿಯನ್ನು ನೀನು ನೋಡಬೇಕಾ? ಅದಕ್ಕ ಇಷ್ಟೊಂದು ಕಾಳಜಿ ಎಂದು ಅರ್ಜುನ್ ತಮಾಷೆಯಾಗಿ ಕಣ್ಣು ಮಿಟುಕಿಸಿದ. ಏ ಎಂದು ಆದಿ ಅವನನ್ನು ಮೆಲ್ಲಗೆ ತಟ್ಟಿದ. ಆ ಹುಡುಗಿ ಯಾರಿಗಾಗಿ ಈ ಕೆಲಸ ಮಾಡ್ತಿದ್ದಾಳೆ? ನಮಗಾಗಿ ತಾನೇ. ನಮ್ಮ ಸುತ್ತಲೂ ಒಳ್ಳೆಯ ವಿಷಯಗಳು ನಡೆಯುವಾಗ ಅದನ್ನು ಇನ್ನಷ್ಟು ಸುಂದರಗೊಳಿಸಬೇಕು ಅಂತ ಅನ್ನಿಸಿತು. ಮೊದಲು ಈ ಸಸಿಗಳನ್ನು ಕೊಡಿ ಎಂದು ಅವನು ಟೊಮೊಟೊ, ಮೆಣಸಿನಕಾಯಿ, ಕ್ಯಾಪ್ಸಿಕಂ, ಸಣ್ಣ ಮೆಣಸಿನಕಾಯಿ, ಬದನೆಕಾಯಿ ಸಸಿಗಳನ್ನು ಆಯ್ಕೆ ಮಾಡಿದನು. ಜೊತೆಗೆ ಬೆಂಡೆಕಾಯಿ, ಗೋರಿಕಾಯಿ, ಬೀನ್ಸ್ ಮುಂತಾದ ಕೆಲವು ತರಕಾರಿಗಳ ಬೀಜಗಳನ್ನು ಖರೀದಿಸಿದನು. ಸಸಿಗಳನ್ನು ಜಾಗರೂಕತೆಯಿಂದ ಕಾರಿನ ಹಿಂಬದಿಯ ಸೀಟಿನಲ್ಲಿಟ್ಟ ನಂತರ ಆದಿ ಮತ್ತೆ ಕಾರನ್ನೇರಿ ಸ್ವಲ್ಪ ದೂರ ಸಾಗಿದನು. ಸ್ವಲ್ಪ ಸಮಯದಲ್ಲೇ ಆದಿಯ ಕಾರು ಒಂದು ದೊಡ್ಡ ನರ್ಸರಿಯ ಮುಂದೆ ಬಂದು ನಿಂತಿತು. ಅರ್ಜುನ್ ಅವನನ್ನು ಆಶ್ಚರ್ಯದಿಂದ ನೋಡಿದ. ನರ್ಸರಿಯ ನರ್ಸರಿಯಲ್ಲಿ ಏನ್ ಕೆಲಸ? ಮನೆಗೆ ಸಸಿಗಳನ್ನೆಲ್ಲ ಖರೀದಿಸಿ ಮುಗಿಯಿತಲ್ಲವೇ ಅಂದಾಗ ಆದಿ ಒಂದು ಸಣ್ಣ ಮುಗುಳ್ನಕ್ಕು, ಬಾರೋ ಹೇಳ್ತೀನಿ ಎನ್ನುತ್ತಾ ಒಳಗೆ ಹೋದನು. ಒಳಗೆ ನಾನಾ ರೀತಿಯ ಹೂವಿನ ಗಿಡಗಳು ತುಂಬಿದ್ದವು. ಆದಿ ಮಲ್ಲಿಗೆ, ಮುಲ್ಲೆ, ಜಾಜಿ, ಮಲ್ಲಿಗೆಯಂತಹ ಹೂವಿನ ಗಿಡಗಳ ಸಸಿಗಳನ್ನು ಮತ್ತು ಅವುಗಳಿಗೆ ಬೇಕಾದ ಗೊಬ್ಬರಗಳನ್ನು ಆಯ್ಕೆ ಮಾಡಿದನು. ಏ ಆದಿ, ನಿಜವಾಗಿಯೂ ನಿನಗೆ ಏನಾಗಿದೆ? ಈ ದಿಢೀರ್ ಹೂವಿನ ಮೋಹ ಎಂದು ಅರ್ಜುನ್ ನಗು ತಡೆಯಲಾಗದೆ ಕೇಳಿದ. ಅರ್ಜುನ್, ನಮ್ಮ ಮನೆಯಲ್ಲಿರೋ ಫ್ಲವರ್ಸ್ ಎಲ್ಲವೂ ಅಂದಕ್ಕಾಗಿ ಇಟ್ಟಿರೋದು, ಅದೆಲ್ಲ ಬರೀ ಅಲಂಕಾರ ಅಷ್ಟೇ ಅಂದಾಗ ಅದರಲ್ಲೂ ಗುಲಾಬಿ ಹೂಗಳು ಚೆನ್ನಾಗಿವೆ, ಅದನ್ನು ಭೂಮಿಗಾಗಿ ಕೊಟ್ಟರೆ ಏನಂತೆ ಎಂದು ಅರ್ಜುನ್ ಕಾಲೆಳೆದ. ಆದಿ ತಿರುಗಿ ಅರ್ಜುನನ್ನು ನೋಡಿದ. ಗುಲಾಬಿ ಹೂಗಳನ್ನು ಕಿತ್ರೆ ತಾನೇ ಅಣ್ಣ ಟೆನ್ಷನ್ ಆಗ್ತಾರೆ, ಅದಕ್ಕೆ ಈ ಹೂವಿನ ಗಿಡಗಳನ್ನೇ ಕೊಟ್ಟರೆ ಅವು ಬೆಳೆಯುತ್ತವೆ. ಭೂಮಿಗೆ ಆಸೆಯಾದ್ರೆ ಹೂ ಕುಯ್ದು ಮುಡಿದುಕೊಳ್ತಾಳೆ. ಹೂಗಳನ್ನು ಖರೀದಿಸಿ ನೀಡಿದರೆ ತಾನೇ ಮನೆಯಲ್ಲಿ ಸಮಸ್ಯೆ
ಬರುವುದು. ಹೂವಿನ ಗಿಡಗಳನ್ನು ಖರೀದಿಸಿ ಅವಳಿಗೆ ಕೊಟ್ಟರೆ ಯಾವ ಸಮಸ್ಯೆಯೂ ಇಲ್ಲ ಎಂದು ಹಗುರವಾಗಿ ನಗುತ್ತಲೇ ಆದಿತ್ಯ ಕಾರನ್ನೇರಿದ. ಭೂಮಿಯ ಆಸೆಯನ್ನು ಹೂವಿನ ಗಿಡಗಳ ಮೂಲಕ ಪೂರೈಸುವ ಅವನ ಕಾಳಜಿ ಆ ಹೂವುಗಳನ್ನು ಖರೀದಿಸುವುದಕ್ಕಿಂತಲೂ ಆಳವಾಗಿತ್ತು. ಆದಿ, ನೀನು ಒಂಥರ ಇದ್ದೀಯೋ? ನಾನು ಹೇಳಿದ್ರೆ ಹೊಡಿತೀಯ. ನೀನು ನಿನ್ನ ದಾರಿಯಲ್ಲೇ ಹೋಗು. ಆದ್ರೆ ಒಂದೇ ಒಂದು, ಲೀಡರ್ ಕಣ್ಣಿಗೆ ಮಾತ್ರ ಬೀಳದಂತೆ ನೋಡಿಕೊ ಎಂದು ಹೇಳಿ ಅರ್ಜುನ್ ತನ್ನ ಮ್ಯೂಸಿಕ್ ಪ್ಲೇಯರ್ನಲ್ಲಿ ಪ್ರೇಮಗೀತೆಯೊಂದನ್ನು ಪ್ಲೇ ಮಾಡಿದ. ಮೆಲ್ಲನೆಯ ಮುಗುಳು ನಗೆಯೊಂದಿಗೆ ಆದಿತ್ಯ ಕಾರು ಚಲಾಯಿಸಿದ. ಅವನ ಮನಸ್ಸಿನಲ್ಲಿ ಭೂಮಿ ಮಣ್ಣಿನ ವಾಸನೆಯನ್ನು ಆಳವಾಗಿ ಆಸ್ವಾದಿಸಿದ ದೃಶ್ಯ ತುಂಬಿತ್ತು. ಅವನು ಈ ಗಿಡಗಳನ್ನು ಖರೀದಿಸಿದ ಉದ್ದೇಶ ಅವಳ ಕೈಯಲ್ಲಿ ಒಂದು ಹೂವನ್ನು ಕೊಡುವುದಕ್ಕಿಂತ ಅವಳ ಆಸೆಯನ್ನು, ಅವಳ ಕೆಲಸವನ್ನು ಗೌರವಿಸುವುದಾಗಿತ್ತು. ಅವಳ ಪ್ರಪಂಚ ಎಷ್ಟೇ ಚಿಕ್ಕದಾಗಿದ್ದರೂ ಅದನ್ನು ಇನ್ನಷ್ಟು ಸುಂದರವಾಗಿಯೂ ಆರೋಗ್ಯಕರವಾಗಿಯೂ ಬದಲಾಯಿಸಲು ಒಬ್ಬ ಯಜಮಾನನಾಗಿ ಅಲ್ಲದೆ ಒಳ್ಳೆಯ ಮನಸ್ಸಿನಿಂದ ಕಾರ್ಯನಿರ್ವಹಿಸಿದ. ಅವನ ಪ್ರೀತಿಯ ಆಳ ಅವನು ಸಸಿಗಳನ್ನು ನೋಡಿದ ರೀತಿ ಮತ್ತು ಅರ್ಜುನ್ನ ತಮಾಷೆಗೆ ಅವನು ನೀಡಿದ ಶಾಂತವಾದ ಉತ್ತರದಲ್ಲೇ ವ್ಯಕ್ತವಾಯಿತು. ಆಗ ಹೊರಗೆ ಹಗುರವಾದ ಮಳೆ ಹನಿಗಳು ಬೀಳತೊಡಗಿದವು. ಗಾಜಿನ ಮೇಲೆ ಜಾರುತ್ತಿದ್ದ ಹನಿಗಳನ್ನು ರಸಾಯಿಸುತ್ತಾ ಕಾರು ಚಲಾಯಿಸಿದ. ಆದಿತ್ಯನಿಗೆ ತಿಳಿದಿತ್ತು, ಈ ಗಿಡಗಳ ಜೊತೆಗೆ ತನ್ನ ಮನಸ್ಸಿನಲ್ಲೂ ಭೂಮಿಯ ಬಗ್ಗೆ ಒಂದು ಕಾಳಜಿ ಬೇರೂರಿ ಬೆಳೆಯಲು ಪ್ರಾರಂಭಿಸಿದೆ ಎಂದು. ಮಳೆಯ ಹನಿಗಳಲ್ಲಿ ನೆನೆದ ಕಾರಿನಲ್ಲಿ ಅರ್ಜುನ್ನ ಪ್ರೇಮಗೀತೆ ಮೊಳಗುತ್ತಿರಲು ಆದಿತ್ಯ ಮನೆಯತ್ತ ಪ್ರಯಾಣ ಬೆಳೆಸಿದ. ಮಳೆಯ ಹನಿಗಳಲ್ಲಿ ನೆನೆದ ಕಾರು ಮುಖ್ಯ ದ್ವಾರವನ್ನು ದಾಟಿ ಬಂದು ನಿಂತಿತು. ಆದಿತ್ಯ ಕಾರು ನಿಲ್ಲಿಸಿದ ತಕ್ಷಣ ಅರ್ಜುನ್ ಬೇಗನೆ ಕೆಳಗಿಳಿದು, ಗಿಡಗಳನ್ನು ಎತ್ತುವ ಮೊದಲು ಕೆಲಸದವರನ್ನು ಕರಿ, ಇಲ್ಲ ಅಂದ್ರೆ ಅಣ್ಣನ ಕಣ್ಣಿಗೆ ಬಿದ್ದರೆ ಕತೆ ಮುಗೀತು ಎಂದು ರಹಸ್ಯವಾಗಿ ಹೇಳಿದ. ಆದಿ ಮೆಲ್ಲಗೆ ಕೆಳಗಿಳಿದ. ಅದಕ್ಕೆಲ್ಲ ನೀನು ತಲೆ ಕೆಡಿಸಿಕೊಳ್ಳಬೇಡ, ಇದಕ್ಕೆ ಬೇರೆ ದಾರಿ ಇದೆ ಎಂದನು. ಸ್ವಲ್ಪ ದೂರದಲ್ಲಿ ತೋಟವನ್ನು ಪಾಲನೆ ಮಾಡುತ್ತಿದ್ದ ಮುರುಗೇಶ ಎಂಬುವವರು ಕೆಲಸ ಮುಗಿಸಿ ತಮ್ಮ ಸಣ್ಣ ಲೇಬರ್ ಕೊಠಡಿಯತ್ತ ನಡೆಯುತ್ತಿದ್ದರು. ಆದಿ ಸನ್ನೆ ಮಾಡಿ ಅವರನ್ನು ಕರೆದ. ಮುರುಗೇಶ ಹತ್ತಿರ ಬರ್ತಿದ್ದಂತೆ ಆದಿ ತುಂಬಾ ಶಾಂತವಾದ ಧ್ವನಿಯಲ್ಲಿ ಮಾತನಾಡಿದ. ಮುರುಗೇಶ ಅಣ್ಣ, ನನ್ನ ಕಾರ್ ಹಿಂಭಾಗದಲ್ಲಿರೋ ಗಿಡಗಳು, ಸಸಿಗಳು, ಬೀಜಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ನಿಮ್ಮ ರೂಮ್ನಲ್ಲಿ ಜಾಗರೂಕತೆಯಿಂದ ಇಡಿ. ಇನ್ಮೇಲೆ ನಮ್ಮ ಮನೆಗೆ ಬೇಕಾದ ತರಕಾರಿಗಳೆಲ್ಲ ಇಲ್ಲೇ ಬೆಳೆಯಬೇಕು ಎಂದಾಗ ಮುರುಗೇಶ ಉತ್ಸಾಹದಿಂದ, ಹೌದಾ, ಹಾಗಾದ್ರೆ ಈಗಲೇ ನಾನು ಇದನ್ನ ನೆಟ್ಟು ಬಿಡ್ತೀನಿ. ಲಘುವಾಗಿ ಮಳೆ ಬರ್ತಿದೆ, ಗಿಡ ಚೆನ್ನಾಗಿ ಬೇರೂರುತ್ತೆ ಎಂದರು. ಆದಿತ್ಯ ಮುರುಗೇಶ ಅವರನ್ನು ತಡೆದು, ಬೇಡ ಅಣ್ಣ, ನೀವು ಗಾರ್ಡನ್ ನೋಡಿಕೊಳ್ಳುವ ಕೆಲಸ ಮಾತ್ರ ಮಾಡಿ. ಈ ತರಕಾರಿ ಸಸಿಗಳು, ಗಿಡಗಳನ್ನೆಲ್ಲ ನಮ್ಮ ಮನೆಗೆ ಹೊಸದಾಗಿ ಅಡುಗೆ ಕೆಲಸಕ್ಕೆ ಬಂದಿರೋ ಭೂಮಿಗೆ ನೋಡಿಕೊಳ್ಳಲಿ ಎಂದನು. ಆದಿ ಮತ್ತಷ್ಟು ಸ್ಪಷ್ಟವಾಗಿ ವಿವರಿಸಿದ, ಈಗ ಬೇಡ, ನಾಳೆ ಬೆಳಿಗ್ಗೆ ನಾವೆಲ್ಲ ಆಫೀಸ್ಗೆ ಹೋದ ಮೇಲೆ ಆ ಹುಡುಗಿ ಹತ್ತಿರ ಇದನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಹೊಸದಾಗಿ ಬಂದ ಹಾಗೆ ಕೊಟ್ಬಿಡಿ. ನಂತರ ಧ್ವನಿಯನ್ನು ಇನ್ನಷ್ಟು ತಗ್ಗಿಸಿ ಮುರುಗೇಶ ಅವರ ಹೆಗಲನ್ನು ಮೆಲ್ಲಗೆ ತಟ್ಟಿ ಕಣ್ಣು ಮಿಟುಕಿಸಿ ಹೇಳಿದ, ಒಂದು ವೇಳೆ ಅಣ್ಣ ನೋಡಿ ಇದೇನು ಅಂತ ಕೇಳಿದರೆ, ನೀವು ಕೇಳಿದ್ದಕ್ಕೆ ನಾನು ಖರೀದಿಸಿಕೊಟ್ಟಿದ್ದಾಗಿ ಮಾತ್ರ ಹೇಳಿ ಅಂದ. ಆದಿಯ ಈ ಚಾಣಾಕ್ಷ ಮಾತುಗಳನ್ನು ಕೇಳಿ ಅರ್ಜುನ್ಗೆ ನಗು ತಡೆಯಲಾಗದೆ ಮುಖವನ್ನು ತಿರುಗಿಸಿಕೊಂಡನು. ಆದಿಯ ಉಪದೇಶ ಕೇಳಿದ ಮುರುಗೇಶ ಭಯದಿಂದ ಆದಿಯನ್ನು ನಿಮಿರ್ಚಿ ನೋಡಿದರು. ಅಯ್ಯೋ ಅಪ್ಪ, ದೊಡ್ಡಯ್ಯ ಪಕ್ಕದಲ್ಲಿ ಬಂದರೇನೆ ಕೈಕಾಲು ನಡುಗುತ್ತೆ. ನಾನು ಸತ್ಯವನ್ನ ಬಾಯಿ ಬಿಟ್ಟು ಬಿಟ್ಟರೆ ಏನ್ ಮಾಡೋದು ಎಂದು ಹೆದರಿಕೆಯಿಂದ ಕೇಳಿದರು. ಆದಿ ಸಹಜವಾಗಿ ಉತ್ತರಿಸಿದ, ಸತ್ಯವನ್ನು ಬಾಯಿ ಬಿಟ್ಟರೆ ನನಗೇನು ತೊಂದರೆ ಇಲ್ಲ, ನನ್ನನ್ನು ಬೈತಾರೆ ಅಷ್ಟೇ ಅಂದಾಗ ಅರ್ಜುನ್ ಆದಿಯ ಹತ್ತಿರ ಬಂದು, ಹೌದು ಆದಿ ಎಂದು ಪಿಸುಗುಟ್ಟಿದ. ಆದಿ ಮುಂದುವರಿಸಿ, ಆದರೆ ನಾನು ಕೊಟ್ಟು ನೀವು ಇಟ್ಟುಕೊಂಡಿದ್ದು ಅದನ್ನು ಭೂಮಿಗೆ ಕೊಟ್ಟಿದ್ದು ಗೊತ್ತಾದರೆ ನಮ್ಮಿಬ್ಬರ ಮಧ್ಯೆ ನೀವೇ ಇದ್ದಿದ್ದು ತಿಳಿಯಿತು ಎಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ ಎಂದು ಸರ್ವ ಮಾತನಾಡುವ ದಾಟಿಯಲ್ಲಿ ಹೇಳಿ ನಕ್ಕನು ಆದಿ. ಮುರುಗೇಶ ಭಯದಲ್ಲಿ ದಿಗ್ಭ್ರಮೆಗೊಂಡರು. ಅಯ್ಯೋ ಬೇಡ ಯಜಮಾನ್ರೆ,
ನಾನು ಕೇಳಿ ನೀವು ಖರೀದಿಸಿಕೊಟ್ಟಿದ್ದಾಗಿಯೂ ನಾನೇ ನೀಡಲು ಹೊರಟಿದ್ದಾಗಿಯೂ ಹೇಳಿಕೊಳ್ತೀನಿ. ನೀವು ಏನನ್ನೂ ಹೇಳಬೇಡಿ ಎಂದು ತಕ್ಷಣವೇ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಆದಿಗೆ ತೃಪ್ತಿಯಾಯಿತು. ಸರಿ ಅಣ್ಣ, ಜಾಗರೂಕತೆಯಿಂದ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ ಆ ಹುಡುಗಿಗೆ ಕೊಟ್ಬಿಡಿ. ಮತ್ತೆ ನಾನು ಕೊಡಲು ಹೇಳಿದ್ದು ತಿಳಿಯಬಾರದು. ನೀವೇ ಖರೀದಿಸಿದ್ದು ಅಂತ ಹೇಳಿ ಎಂದನು. ಸರಿ ಆಯಿತು ಎಂದು ಹೇಳಿ ಮುರುಗೇಶ ಸಸಿಗಳನ್ನು ಮತ್ತು ಗೊಬ್ಬರಗಳನ್ನು ತೆಗೆದುಕೊಂಡು ಅವಸರವಾಗಿ ತಮ್ಮ ಕೊಠಡಿ ಒಳಗೆ ಹೋದರು. ಸೂಪರ್ ಐಡಿಯಾ ಆದಿ. ಸೈಲೆಂಟ್ ಆಗಿ ಕೂಲ್ ಆಗಿದ್ದು ಒಂದು ಕೆಲಸ ಸಾಧಿಸೋದ್ರಲ್ಲಿ ನಿನಗೆ ಸಾಟಿ ಇಲ್ಲ ಎಂದು ಅರ್ಜುನ್ ಆದಿಯ ಹೆಗಲನ್ನು ಹಿಡಿದು ಕುಲುಕಿದ. ಅಷ್ಟೇನೂ ಇಲ್ಲ, ಇದೇ ಸೈಲೆಂಟ್ ಸಪೋರ್ಟ್ ಎಂದನು ಆದಿತ್ಯ. ಅದರ ನಂತರ ಇಬ್ಬರೂ ತಮ್ಮ ಕಾರಿನ ಕೀಲಿಯನ್ನು ತೆಗೆದುಕೊಂಡು ತಮ್ಮ ಕೊಠಡಿಗೆ ಹೋಗಿ ತಮ್ಮ ಕೆಲಸವನ್ನು ಮುಂದುವರೆಸಿದರು. ಆದಿ ಗೆಲುವಿನ ಸಣ್ಣ ಮುಗುಳು ನಗೆಯೊಂದಿಗೆ ತನ್ನ ಲ್ಯಾಪ್ಟಾಪ್ ತೆರೆದನು. ಅಡುಗೆ ಕೆಲಸಗಳು ಮುಗಿದವು. ಅನ್ನಪೂರ್ಣಿ ಅಮ್ಮ, ಭೂಮಿ, ನಾನು ಅವರನ್ನು ಬರಹೇಳ್ತೀನಿ. ನೀನು ಎಲ್ಲವನ್ನೂ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಡು ಎಂದು ಹೇಳಿ ಹಾಲ್ನಲ್ಲಿರುವ ಇಂಟರ್ಕಾಮ್‌ನಲ್ಲಿ ಸರ್ವಾಗೆ ಕರೆ ಮಾಡಿದರು. ಬರ್ತೀನಿ ಮಾ ಎಂದು ಹೇಳಿ ಫೋನ್ ಇಟ್ಟನು. ಮತ್ತೆ ಅರ್ಜುನ್ ಕೊಠಡಿಗೆ ಕರೆ ಹೋಯಿತು. ಆದಿತ್ಯ ಫೋನ್ ತೆಗೆದುಕೊಂಡನು. ಆದಿ, ಅಡುಗೆ ರೆಡಿಯಾಗಿದೆ, ಇಬ್ಬರೂ ಕೆಳಗೆ ಬನ್ನಿ ಎಂದಾಗ, ಅಮ್ಮ, ನೀವೆಲ್ಲ ಊಟ ಮಾಡಿ ಒಂದು ಹಾಫ್ ಅನ್ ಅವರ್‌ನಲ್ಲಿ ಇಬ್ಬರೂ ಬರ್ತೀವಿ ಎಂದು ಹೇಳಿ ಫೋನ್ ಇಟ್ಟನು. ಏ, ಹಸಿವಿನಿಂದ ಪ್ರಾಣ ಹೋಗ್ತಿದೆ. ನೀನೇನು ಹಾಫ್ ಅನ್ ಅವರ್ ಅಂತ ಹೇಳ್ತಾ ಇದೀಯಾ ಎಂದು ಅರ್ಜುನ್ ಕೇಳಲು, ಎಲ್ಲರೂ ಊಟ ಮಾಡಿ ಮುಗಿಸಲಿ, ಆಮೇಲೆ ನಾವು ಹೋಗೋಣ ಎಂದವನೇ ಲ್ಯಾಪ್ಟಾಪ್‌ನಲ್ಲಿ ತನ್ನ ಕೆಲಸವನ್ನು ಮುಂದುವರೆಸಿದ. ಆದಿ, ಯಾಕೆ ಎಂದು ಅರ್ಜುನ್ ಕೇಳಲು, ಇಲ್ಲ, ಕಾರಣವಿದೆ. ಈಗ ನಮ್ಮ ಕೆಲಸ ಮುಗಿಸಿ ಹೋಗೋಣ ಎಂದಾಗ, ಆದಿ, ನಿನಗೀಗ ಬದಲಾವಣೆ ಕಾಣ್ತಿದೆ. ಬೆಳಿಗ್ಗೆ ಇದ್ದ ಆ ಮುಖ ಈಗ ಮಾಯವಾಗಿದೆ. ಹಳೆಯ ಆದಿತ್ಯನಾಗಿ ಚುರುಕಾಗಿ ಕೆಲಸ ಮಾಡ್ತಾ ಇದೀಯಾ ಎಂದು ಅರ್ಜುನ್ ಹೇಳಲು, ಅದೇ ಎಲ್ಲರಿಗೂ ಒಳ್ಳೆಯದು ಎಂದವನು, ಹೌದು, ಪದೇ ಪದೇ ನಿನಗೆ ಒಂದು ಫೋನ್ ಬರ್ತಾನೆ ಇದೆಯಲ್ಲ, ಯಾರದು ಎಂದು ಅವನು ತನ್ನ ವಿಚಾರಣೆಯನ್ನು ತಿರುಗಿಸಲು, ಅದಾ, ಅದು ಬೇರೆ ಯಾರೂ ಅಲ್ಲ, ಎಲ್ಲ ಆ ಶರ್ಮಿಳಾ ಎಂದು ಅರ್ಜುನ್ ಹೇಳಲು, ಯಾಕೆ ಮತ್ತೆ ಕಾಲ್ ಮಾಡ್ತಾ ಇದ್ದಾಳೆ? ಅನಗತ್ಯ ತೊಂದರೆ ಬೇಡ ಅಜ್ಜು ಎಂದು ಆದಿತ್ಯ ಹೇಳಲು, ನಾನು ಎಷ್ಟೋ ಬಾರಿ ಹೇಳ್ಬಿಟ್ಟೆ, ಕೇಳ್ತಾನೆ ಇಲ್ಲ. ಕಾಲ್ ಮಾಡ್ತಾನೆ ಇದ್ದಾಳೆ, ನಾನು ಇತ್ತೀಚೆಗೆ ಅಟೆಂಡ್ ಮಾಡ್ತಾ ಇಲ್ಲ ಎಂದು ಅರ್ಜುನ್ ಹೇಳುತ್ತಿರುವಾಗಲೇ ಕಾಲ್ ಬಂದಿತು. ಈಗೋ ಕರೆ ಮಾಡಿದಳು ನೋಡು ಎಂದನು. ಫೋನ್ ಇಲ್ಲಿ ಕೊಡು ಎಂದು ಆದಿತ್ಯ ಅಟೆಂಡ್ ಮಾಡಿ ಹಲೋ ಎಂದನು. ಆದಿತ್ಯ ಹಲೋ ಎಂದು ಮಾತನಾಡಿದನು. ಆದರೆ ಎದುರು ಬದಿಯಿಂದ ಯಾವುದೇ ಶಬ್ದ ಬರಲಿಲ್ಲ. ನಿಶ್ಶಬ್ದವಾಗಿತ್ತು. ಹಲೋ ಶರ್ಮಿಳಾ, ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅನಗತ್ಯವಾಗಿ ಅರ್ಜುನ್ಗೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ನಿನಗೆ ಸಮಾಧಾನವಾಗಿ ಹೇಳಿದ್ರೆ ತಲೆಗೆ ಹತ್ತಲ್ವಾ? ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ತಿರ ಮಾತನಾಡಬೇಕಾ ಎಂದು ಆದಿತ್ಯ ಗದರಿಸುವ ಧಾಟಿಯಲ್ಲಿ ಮಾತನಾಡಿದ. ಹೌದಾ ಬಾವ, ನಮ್ಮ ಮನೆಗೆ ಬಂದು ನೀವು ಮಾತನಾಡಲೇಬೇಕು. ನನ್ನನ್ನು ನಿಮ್ಮ ತಮ್ಮನಿಗೆ ಹೆಣ್ಣು ಕೇಳಿ ಮನೆಯಲ್ಲಿ ಮಾತನಾಡಿ ನನಗೂ ಅರ್ಜುನ್ಗೂ ಮದುವೆ ಮಾಡಿಸಿ ಎಂದು ಉತ್ಸಾಹದಿಂದ ಅವಳು ಹೇಳಿದಾಗ, ಅಯ್ಯೋ ನಿನ್ನ, ಯಾರ ಹತ್ತಿರ ಕೊಬ್ಬಿನಿಂದ ಮಾತನಾಡ್ತಾ ಇದೀಯಾ? ಬಂದೆ ಅಂದ್ರೆ ಕೊಬ್ಬಿನಿಂದ ಮಾತಾಡೋ ನಿನ್ನ ಬಾಯಿ ಮುರಿದು ಹಾಕ್ತೀನಿ, ನೆನಪಿಟ್ಟಿಕೊ. ಅವನಿಗೆ ನೀನು ಇಷ್ಟವಿಲ್ಲ ತಾನೇ? ಆಮೇಲೆ ಯಾಕೆ ಅನಗತ್ಯವಾಗಿ ಕರೆ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಸಾಲದಕ್ಕೆ ನನ್ನನ್ನು ಭಾವ ಅಂತ ಬೇರೆ ಕರೀತೀಯ. ಇಲ್ ನೋಡು, ಯಾವುದೋ ಹೆಣ್ಣು ಮಗಳು ಅಂತ ಸಮಾಧಾನದಿಂದ ಮಾತನಾಡ್ತಾ ಇದ್ದೀನಿ. ನಿನಗೆ ಈಗಾಗಲೇ ನಾನು ಹೇಳಿಬಿಟ್ಟಿದ್ದೇನೆ. ಆದರೂ ಪದೇ ಪದೇ ಅವನಿಗೆ ಡಿಸ್ಟರ್ಬ್ ಮಾಡ್ತಾ ಇದೀಯ. ಅನಗತ್ಯವಾಗಿ ಇನ್ಮೇಲೆ ಕಾಲ್ ಮಾಡಿದ್ರೆ ಅದಕ್ಕೆ ತಕ್ಕ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಫೋನ್ ಇಡು ಎಂದು ಹೇಳಿ ಫೋನ್ ಕಟ್ ಮಾಡಿದ ಆದಿ. ಏನಾದಿ, ಇಷ್ಟೊಂದು ಟೆನ್ಷನ್ನಲ್ಲಿ ಮಾತನಾಡಿದೆ? ಏನು ಹೇಳಿದ್ಲು ಅವಳು ಎಂದನು ಅರ್ಜುನ್. ಲೇ, ಮನೆಗೆ ಬಂದು ಹೆಣ್ಣು ಕೇಳು, ನಿಮ್ಮ ತಮ್ಮನಿಗೆ ನನ್ನನ್ನು ಮದುವೆ ಮಾಡಿಸಿ ಅಂತ ಹೇಳ್ತಾಳೋ? ಲೇ, ನಿಜ ಹೇಳು, ನೀನೇನಾದರೂ ಅವಳಿಗೆ ಭರವಸೆ ಕೊಡುವ ಹಾಗೆ ಮಾತನಾಡಿದೆಯಾ ಅಂದಾಗ, ಸತ್ಯವಾಗಿಯೂ ಇಲ್ಲ ಬ್ರದರ್. ನಿನಗೆ ತಿಳಿಯದೆ ನಾನು ಹೇಗೆ ಮಾತನಾಡಲಿ? ಅವಳ ಕಾಟ ತೊಲಗಿಸಬೇಕೋ ಟಾರ್ಚರ್ ತಡೆಯೋಕೆ ಆಗ್ತಿಲ್ಲ ಎಂದನು.
ಸರಿ ಬಿಡು, ನೋಡಿಕೊಳ್ಳೋಣ ಎಂದು ಹೇಳಿ, ಸರಿ ಈಗ ಊಟಕ್ಕೆ ಹೋದರೆ ಸರಿಯಾಗುತ್ತೆ ಎಂದು ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಆದಿಯನ್ನು ಕರೆದುಕೊಂಡು ಕೆಳಗೆ ಹೋದನು. ಡೈನಿಂಗ್ ಹಾಲ್ ನಿಶ್ಶಬ್ದವಾಗಿತ್ತು. ಭೂಮಿಯು ನಡುಕದಿಂದಲೇ ಸರ್ವಾಗೆ ಬಡಿಸಿ ಉಳಿದವರಿಗೂ ಬಡಿಸುತ್ತಿದ್ದಳು. ಸರ್ವ ಏನು ಮಾತನಾಡದೆ ಊಟ ಮುಗಿಸಿ ಕೈ ತೊಳೆದು ಎದ್ದನು. ಸರಿಯಾಗಿ ಅರ್ಜುನ್ ಮತ್ತು ಆದಿತ್ಯ ಇಬ್ಬರು ಬಂದರು. ಅವರಲ್ಲಿ ಏನೂ ಮಾತನಾಡದೆ ಅವನು ತನ್ನ ಕೊಠಡಿಯತ್ತ ಮೆಟ್ಟಿಲೇರಿದನು. ಆದಿತ್ಯ ಬಂದು ಕುಳಿತೊಡನೆ ಭೂಮಿಯ ಹೃದಯ ಅತಿ ವೇಗವಾಗಿ ಬಡಿಯತೊಡಗಿತು. ಭಯದಿಂದಲ್ಲ, ಒಂದು ರೀತಿಯ ಗಲಿಬಿಲಿ. ಮೊದಲು ಅವಳ ಕಣ್ಣುಗಳು ಅವನ ಕೈಯನ್ನೇ ನೋಡಿದವು. ಆದರೆ ಅವನು ಬ್ಯಾಂಡೇಜ್ ಮೇಲೆ ಕರ್ಚೀಫ್ ಸುತ್ತಿಕೊಂಡು ಈಗ ಸಾಧಾರಣವಾಗಿ ಕುಳಿತಿದ್ದನು. ಅವನಿಗೆ ಬಡಿಸಿ ಅರ್ಜುನ್ಗೂ ಬಡಿಸಿದವಳು ಅದಿತಿಗೆ ಏನು ಬೇಕು ಎಂದು ಕೇಳಿ ನೋಡಿಕೊಂಡಳು. ಅದಿತಿ ಫೋನ್ ನೋಡುತ್ತಲೇ ಊಟ ಮುಗಿಸಿ ಎದ್ದು ಹೋದಳು. ಈಗ ಅರ್ಜುನ್ ಹಾದಿಗೆ ತಿನ್ನಿಸಲು ಹೋಗುವಷ್ಟರಲ್ಲಿ ಅನ್ನಪೂರ್ಣಿ ಹತ್ತಿರ ಬಂದು ಕುಳಿತರು. ನೀನು ಊಟ ಮಾಡು ಅರ್ಜುನ್, ಅವನಿಗೆ ನಾನು ಉಣಿಸ್ತೀನಿ ಎಂದು ಆದಿತ್ಯನಿಗೆ ಉಣಿಸಲು ತೊಡಗಿದರು. ಅದನ್ನು ನೋಡಿ ಭೂಮಿ ಸುಮ್ಮನೆ ಪಕ್ಕಕ್ಕೆ ಸರಿದು ನಿಂತಳು. ಆದಿ ಭೂಮಿಯನ್ನು ಗಮನಿಸಲೇ ಇಲ್ಲ. ತನ್ನ ಅಮ್ಮನ ಕಡೆಗೆ ತಿರುಗಿ ಅವನು ಊಟ ಮಾಡುತ್ತಿರಲು ಭೂಮಿ ಅಡುಗೆ ಮನೆಗೆ ಹೋದಳು. ಮಹಡಿಯಿಂದ ಮತ್ತೆ ಕೆಳಗೆ ಬಂದನು ಸರ್ವ. ಆದರೆ ಅವನು ಬರುವಾಗ ಎಲ್ಲರೂ ಊಟ ಮಾಡುತ್ತಿದ್ದರು. ಅವನು ಮತ್ತೆ ಬರಲು, ಏನು ಸರ್ವ, ಏನಾದರೂ ಬೇಕಿತ್ತಾ ಅಪ್ಪ ಎಂದು ಅನ್ನಪೂರ್ಣಿ ಕೇಳಲು, ಏನೂ ಬೇಡಮ್ಮ, ನನ್ನ ಫೋನ್ ಮರೆತು ಬಿಟ್ಟಿದ್ದೆ, ಅದನ್ನು ತಗೊಳ್ಳೋಕೆ ಬಂದೆ ಎಂದು ಡೈನಿಂಗ್ ಟೇಬಲ್ನಲ್ಲಿದ್ದ ಫೋನ್ ತೆಗೆದುಕೊಂಡು ಹೋದನು. ರಾತ್ರಿಯ ಊಟ ಮುಗಿಯಿತು. ಆದಿತ್ಯ ಮತ್ತು ಅರ್ಜುನ್ ಇಬ್ಬರು ಊಟ ಮುಗಿಸಿ ತಮ್ಮ ಕೊಠಡಿಗೆ ಬಂದು ಬಿಟ್ಟರು. ಭೂಮಿ ಎಲ್ಲಾ ಕೆಲಸಗಳನ್ನು ಮುಗಿಸಿ ತಾನು ಊಟ ಮಾಡಿ ತನಗಾಗಿ ನೀಡಲಾಗಿದ್ದ ಕೊಠಡಿಯೊಳಗೆ ಹೋಗಿ ಮಲಗಿಕೊಂಡಳು. ಸರ್ವ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಮಧ್ಯರಾತ್ರಿ 2 ಗಂಟೆ. ಇಡೀ ಮನೆ ನಿಶ್ಶಬ್ದವಾಗಿತ್ತು. ಆದಿತ್ಯನ ಆಳವಾದ ಗಾಯವು, ಅವನು ಅನುಭವಿಸಿದ ನೋವು ಭೂಮಿಯ ಮನಸ್ಸನ್ನು ಕಾಡುತ್ತಿತ್ತು. ಎಲ್ಲರೂ ಮಲಗಿದ ನಂತರ ಆದಿತ್ಯನ ಗಾಯದ ಬಗ್ಗೆ ಯೋಚಿಸಿದ ಅವಳಿಗೆ ಮನಸ್ಸು ಸುಮ್ಮನಿರಲಿಲ್ಲ. ಭೂಮಿ ಎದ್ದು ಅತ್ಯಂತ ಮೆಲ್ಲಗೆ ಅಡುಗೆ ಮನೆಯೊಳಗೆ ಹೋದಳು. ಅವಳು ಹಳ್ಳಿಯಲ್ಲಿ ಕಲಿತಿದ್ದ ವೈದ್ಯಕೀಯ ಪದ್ಧತಿಯೊಂದು ನೆನಪಿಗೆ ಬಂದಿತು. ಗಾಯಗಳು ಬೇಗನೆ ಒಣಗಲು, ನೋವು ಕಡಿಮೆಯಾಗಲು ಅರಿಶಿಣದ ಲೇಪನ ಹಾಕುವುದು. ಅವಳು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಕಲ್ಲಿನಲ್ಲಿ ಸ್ವಲ್ಪ ನೀರಿನೊಂದಿಗೆ ಮೆಲ್ಲಗೆ ತೇಯ್ದು ಒಂದು ಜಿಗುಟಾದ ಲೇಪನವನ್ನು ತಯಾರಿಸಿದಳು. ಅದು ಕೇವಲ ಔಷಧವಲ್ಲ, ಅವಳು ತನ್ನ ಪ್ರೀತಿಯನ್ನು ಒಟ್ಟುಗೂಡಿಸಿ ತಯಾರಿಸಿದ ತೈಲವಾಗಿತ್ತು. ತನ್ನ ಕಾಲಿನಲ್ಲಿದ್ದ 3 ಮುತ್ತುಗಳಿಟ್ಟ ಕಾಲ್ಗೆಜ್ಜೆಗಳನ್ನು ಮೆಲ್ಲಗೆ ತೆಗೆದು ಟೇಬಲ್ ಮೇಲಿಟ್ಟಳು. ಈ ಕಾಲ್ಗೆಜ್ಜೆಯ ಶಬ್ದವು ಆದಿತ್ಯನ ನಿದ್ದೆಯನ್ನು ಕೆಡಿಸಬಾರದು ಎಂಬ ಕಾಳಜಿ ಮತ್ತು ಸರ್ವನ ಮೇಲಿದ್ದ ಭಯವೂ ಒಂದು ಕಾರಣವಾಗಿತ್ತು. ಅವಳ ಹೃದಯದ ಬಡಿತ ಮಾತ್ರ ಶಬ್ದ ಮಾಡುತ್ತಿತ್ತು. ಬರೀ ಕಾಲಿನಲ್ಲಿ ಅವಳು ಮೆಲ್ಲಗೆ ಹೆಜ್ಜೆ ಇಡುತ್ತಾ ಆದಿತ್ಯ ಮತ್ತು ಅರ್ಜುನ್ ಮಲಗಿರುವ ಕೊಠಡಿಯತ್ತ ನಡೆದಳು. ಆದಿತ್ಯನ ಕೊಠಡಿಗೆ ಹೋಗುವ ದಾರಿಯಲ್ಲಿ ಅವಳು ಸರ್ವನ ಕೊಠಡಿಯ ಬಾಗಿಲನ್ನು ದಾಟಿ ಹೋಗಬೇಕಿತ್ತು. ಆ ಅಧಿಕಾರಯುತ ಕೊಠಡಿಯನ್ನು ದಾಟುವಾಗ ಭೂಮಿಯ ಹೃದಯ ಪಟಪಟನೆ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅದು ಬರೀ ಗಲಿಬಿಲಿಯಲ್ಲ, ಜೀವ ಭಯ. ಸರ್ವಾನ ಕೋಪಕ್ಕೆ ಮತ್ತೆ ಬಲಿಯಾಗಬೇಕಾಗುತ್ತದೋ ಎಂಬ ಭಯ ಅವಳ ಕಾಲುಗಳು ನೆಲದಲ್ಲಿ ಗಟ್ಟಿಯಾಗಿ ಹೆಜ್ಜೆ ಇಡದಂತೆ ಮಾಡಿತು. ಆ ಭಯವನ್ನೂ ಮೀರಿ ಆದಿತ್ಯನ ನೋವು ಮಾತ್ರ ಅವಳಿಗೆ ಮುಖ್ಯವಾಗಿ ಕಾಣಿಸಿತು. ಆ ನೋವನ್ನು ನಿವಾರಿಸುವ ಆಲೋಚನೆ ಭಯಕ್ಕಿಂತ ದೊಡ್ಡದಾಗಿತ್ತು. ಬಾಗಿಲಿನ ಹತ್ತಿರ ಹೋದೊಡನೆ ಅವಳ ಹೃದಯ 10 ಪಟ್ಟು ವೇಗವಾಗಿ ಬಡಿಯಿತು. ಭಯದಲ್ಲಿ ಎದೆ ಹೊಡೆದು ಹೋದರೂ ಆಶ್ಚರ್ಯವಿಲ್ಲ ಎಂಬಂತಿತ್ತು. ಅವಳಿಗಳ ಕೊಠಡಿಯ ಬಾಗಿಲನ್ನು ಭೂಮಿ ಅತ್ಯಂತ ಮೆಲ್ಲಗೆ ತೆರೆದಳು. ಬಾಗಿಲಿನಿಂದ ಸಣ್ಣ ಸದ್ದೂ ಬರಲಿಲ್ಲ. ಒಳಗೆ ಉರಿಯುತ್ತಿದ್ದ ಮಂದವಾದ ನೈಟ್ ಲ್ಯಾಂಪ್ ಬೆಳಕಿನಲ್ಲಿ ಇಬ್ಬರೂ ಕಾಣಿಸುತ್ತಿದ್ದರು. ಅರ್ಜುನ್ ಗಾಢ ನಿದ್ದೆಯಲ್ಲಿ ಪಕ್ಕಕ್ಕೆ ತಿರುಗಿ ಮಲಗಿದ್ದನು. ಅವನ ನಿದ್ದೆ ಕೆಡಲಿಲ್ಲ. ಆದಿತ್ಯ ಹಾಸಿಗೆಯ ಮೇಲೆ ವಾಲಿ ದಿಂಬಿನಲ್ಲಿ ಮುಖ ಹುದುಗಿಸಿ ಮಲಗಿದ್ದನು. ಭೂಮಿ ಮೆಲ್ಲಗೆ ಸರಿದು ಕಳ್ಳನಂತೆ ಹೆದರುತ್ತಾ ಕೊಠಡಿಯ ಮೂಲೆಯಿಂದ ಮೆಲ್ಲಗೆ ಆದಿತ್ಯನ ಹಾಸಿಗೆಯ ಬಳಿ ಮಂಡಿ ಊರಿ ಕುಳಿತಳು. ಅವಳು ಹತ್ತಿರ ಕುಳಿತೊಡನೆ ಅವನ ಬಿಸಿಯಾದ ಉಸಿರು ಅವಳ ಕೆನ್ನೆಗೆ ತಾಕಿತು. ತನ್ನ ಸಣ್ಣ ಸಣ್ಣ ಚಲನೆಗಳಲ್ಲೂ ಭಯ ವ್ಯಕ್ತವಾಗುತ್ತಿರುವುದನ್ನು ಅವಳು ಅರಿತುಕೊಂಡಳು. ನಡುಗುವ ಕೈಗಳಿಂದ ಅವಳು ಆದಿತ್ಯನ ಗಾಯಗೊಂಡ ಬಲಗೈಯನ್ನು ಎತ್ತಿಕೊಂಡಳು.
ಅವಳ ಬೆರಳುಗಳು ನಡುಗುತ್ತಿರಲು ಬ್ಯಾಂಡೇಜ್ ಅನ್ನು ಮೆಲ್ಲಗೆ ಬಿಚ್ಚಲು ಪ್ರಾರಂಭಿಸಿದಳು. ಪ್ಲಾಸ್ಟರ್ ಅಂಟಿಸಲಾಗಿದ್ದರಿಂದ ಅದು ಸಡಿಲವಾಗುವಾಗ ಉಂಟಾದ ಸಣ್ಣ ಶಬ್ದ ಅವಳನ್ನು ಇನ್ನಷ್ಟು ಆತಂಕಕ್ಕೀಡು ಮಾಡಿತು. ಬ್ಯಾಂಡೇಜ್ ಪೂರ್ತಿಯಾಗಿ ಬಿಚ್ಚಿದ ನಂತರ ಅವಳು ಹೊಲಿಗೆ ಹಾಕಿದ್ದ ಆ ಆಳವಾದ ಗಾಯವನ್ನು ಕಂಡಳು. ಭೂಮಿಗೆ ಅದು ಬರೀ ಗಾಯವಾಗಿರಲಿಲ್ಲ, ಅವಳ ಮನಸ್ಸಿನಲ್ಲಿ ಆದಿತ್ಯನ ನೋವೇ ಕಾಣಿಸುತ್ತಿತ್ತು. ಅವಳ ಕಣ್ಣುಗಳಿಂದ ನೀರು ತಾನಾಗಿಯೇ ಹರಿದು ಆದಿತ್ಯನ ಗಾಯಗೊಂಡ ಕೈ ಮೇಲೆ ಬಿದ್ದು ಗಾಯವನ್ನು ನೆನೆಸಿತು. ಆ ಕಣ್ಣೀರು ಬರೀ ಉಪ್ಪು ನೀರಲ್ಲ, ಅದು ಅವಳು ಹೇಳಿಕೊಳ್ಳದ ಪ್ರೀತಿಯ ನೋವು. ಇವನ ಮೇಲೆ ಒಂದೇ ದಿನದಲ್ಲಿ ಏಕೆ ಭಾವನೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಸರ್ವನ ಮೇಲಿದ್ದ ಜೀವ ಭಯಕ್ಕಿಂತಲೂ ಇವನಿಗೆ ಈ ರಹಸ್ಯ ವೈದ್ಯಕೀಯ ಏಕಾಗಿ ಬೇಕು ಎಂದು ಯೋಚಿಸುವ ಸ್ಥಿತಿಯಲ್ಲೂ ಅವಳಿರಲಿಲ್ಲ. ಆದರೆ ಅವನ ನೋವು ಕಡಿಮೆಯಾಗಬೇಕು, ಅದೊಂದೇ ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು. ಅವಳು ಕಣ್ಣೀರನ್ನು ಒರೆಸಿಕೊಳ್ಳದೆ ಕಲ್ಲಿನಲ್ಲಿ ತೇಯ್ದು ತಂದಿದ್ದ ಅರಿಶಿಣದ ಲೇಪನವನ್ನು ತನ್ನ ಬೆರಳ ತುದಿಯಲ್ಲಿ ತೆಗೆದುಕೊಂಡು ಹೊಲಿಗೆ ಹಾಕಿದ್ದ ಗಾಯದ ಮೇಲೆ ಅತ್ಯಂತ ಮೃದುವಾಗಿ ಕಾಳಜಿಯಿಂದ ಹಚ್ಚಿದಳು. ಈ ಗಾಯ ಬೇಗ ಸರಿಹೋಗಲಿ ದೇವರೇ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಂಡಳು. ಅವಳ ಬೆರಳು ತಾಕಿದೊಡನೆ ಆದಿತ್ಯನ ಮನಸ್ಸಿನಲ್ಲಿ ಶರೀರದ ನೋವು ಕಡಿಮೆಯಾಗಿ ಹೇಳಲಾರದ ತಳಮಳ ಮತ್ತು ಹಂಬಲ ಮೂಡಿತು. ಅವಳು ಬಂದು ತನ್ನ ಹತ್ತಿರ ಕುಳಿತಾಗಲೇ ಅವನು ಎಚ್ಚರಗೊಂಡಿದ್ದನು. ಆದರೂ ಅವಳ ನಂಬಿಕೆ ಮತ್ತು ಪ್ರೀತಿಯನ್ನು ನಿರ್ಲಕ್ಷಿಸಲು ಮನಸ್ಸಾಗದೆ ನಿದ್ರಿಸುವಂತೆ ಸುಮ್ಮನಿದ್ದನು. ಆದಿ ಎಂದು ಸರ್ವನ ಗಂಭೀರವಾದ ಧ್ವನಿ ಸರಿಯಾಗಿ ಆ ಕ್ಷಣದಲ್ಲೇ ನಿಶ್ಶಬ್ದವನ್ನು ಸೀಳಿಕೊಂಡು ಅವನ ಕೊಠಡಿಯ ಬಾಗಿಲಿನಿಂದ ಗಂಭೀರವಾಗಿ ಮೊಳಗಿತು. ಸರ್ವನ ಅಧಿಕಾರಯುತ ಧ್ವನಿಯಲ್ಲಿ ಆದಿ ಎಂಬ ಆ ಶಬ್ದ ಸಿಡಿಲು ಬಡಿದಂತಾಯಿತು. ಭೂಮಿಯ ದೇಹದಿಂದ ಜೀವವೇ ಹೊರ ಹೋದಂತೆ ಇಡೀ ಶರೀರ ನಡುಗಿತು. ಅವಳು ಭಯದಿಂದ ಚೀರಲು ಆಗದೆ ಕದಲಲು ಆಗದೆ ಆದಿತ್ಯನ ಹತ್ತಿರವೇ ಗಿಡಗಂಟಿಯಂತೆ ಹೆಪ್ಪುಗಟ್ಟಿ ನಿಂತಳು. ಸರ್ವನ ಸದ್ದು ಕೊಠಡಿ ಒಳಗಿನಿಂದಲೇ ಕೇಳಿಸುತ್ತಿದೆ ಎಂದರೆ ಅವನು ನೋಡಿಬಿಟ್ಟನೆ ಅನ್ನುತ್ತಾ ಭೂಮಿಯ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಆದಿತ್ಯ ಸರ್ವನ ಧ್ವನಿ ಕೇಳಿದ ತಕ್ಷಣವೇ ತನಗಿರುವ ಅಪಾಯವನ್ನು ಅರಿತುಕೊಂಡನು. ಅವನು ಸಮಯ ವ್ಯರ್ಥ ಮಾಡಲಿಲ್ಲ. ಅವನು ತಕ್ಷಣ ತನ್ನ ಎಡಗೈಯಿಂದ ಭೂಮಿಯ ಕೈ ಹಿಡಿದು ಕಣ್ಣು ಮಿಟುಕಿಸಿ ಒಂದು ಸನ್ನೆ ಮಾಡಿದ. ಆಗಲೇ ಅವಳು ಆದಿ ಎಚ್ಚರವಾಗಿದ್ದನ್ನೇ ನೋಡಿತು. ಶಬ್ದವಿಲ್ಲದೆ ಭಯದಲ್ಲಿ ಅಳುತ್ತಿದ್ದ ಅವಳನ್ನು ನೋಡಿದವನು ಅವಳನ್ನು ಮೆಲ್ಲಗೆ ಎಬ್ಬಿಸಿದನು. ಅವಳ ಬೆರಳುಗಳು ಅವನ ಕೈಗೆ ಅರಿಶಿಣ ಹಚ್ಚಿದ್ದ ಬೆರಳುಗಳಾಗಿದ್ದವು. ಆ ಅಪಘಾತದಲ್ಲೂ ಈ ಸ್ಪರ್ಶದ ಅರ್ಥ ಆದಿತ್ಯನಿಗೆ ಅರ್ಥವಾಯಿತು. ಆದಿತ್ಯ ಭೂಮಿಯನ್ನು ಎಳೆದುಕೊಂಡು ಹೋಗಿ ಕೊಠಡಿಯ ಮೂಲೆಯಲ್ಲಿದ್ದ ಬಾತ್ರೂಮ್ನೊಳಗೆ ತಳ್ಳಿ ಬಾಗಿಲು ಹಾಕಿದನು. ಅವಳು ಒಂದು ಕ್ಷಣವೂ ಮಾತನಾಡಲಿಲ್ಲ. ಭಯದಿಂದ ಹೆಪ್ಪುಗಟ್ಟಿದಳು. ಅವನ ಹೃದಯವು ಅತಿ ವೇಗವಾಗಿ ಬಡಿಯುತ್ತಿತ್ತು. ಆದರೂ ಅವನು ಯಾವುದೇ ಆತಂಕ ತೋರಿಸಿಕೊಳ್ಳದೆ ಮೆಲ್ಲಗೆ ಹೋಗಿ ಕೊಠಡಿಯ ಬಾಗಿಲು ತೆರೆದನು. ಬಾಗಿಲಲ್ಲಿ ಸ್ವಲ್ಪವೂ ನಿದ್ದೆಯ ಮಂಜಿಲ್ಲದೆ ಸ್ಪಷ್ಟವಾದ ಸ್ಥಿತಿಯಲ್ಲಿ ಗಂಭೀರವಾಗಿ ನಿಂತಿದ್ದನು ಸರ್ವ. ಅಣ್ಣ, ನೀವು ನಿದ್ದೆ ಮಾಡಲಿಲ್ವಾ ಅಂತ ಮುಖದಲ್ಲಿ ಆತಂಕ ತೋರಿಸಿಕೊಳ್ಳದೆ ಆದಿತ್ಯ ಕೇಳಲು ಸರ್ವ ಆದಿತ್ಯನನ್ನು ನಿಧಾನವಾಗಿ ನೋಡಿದನು. ಆದಿತ್ಯ ತನ್ನ ಗಾಯಗೊಂಡ ಕೈಯನ್ನು ಮರೆಸಿಕೊಂಡು ಸಹಜವಾಗಿ ನಿಂತನು. ಸರ್ವ, ಇನ್ನೂ ನಿದ್ದೆ ಮಾಡಲಿಲ್ವಾ ಆದಿ? ಕೈ ತುಂಬಾ ನೋವು ಇದೆಯಾ? ಈಗ ತುಂಬಾ ನೋವಿದ್ದರೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿ ಬಿಡಲ್ಲ, ಡಾಕ್ಟರ್ ಕೊಟ್ಟಿದ್ದಾರಲ್ಲವೇ ಎಂದ. ಸರ್ವನ ಕಾಳಜಿ ಆದಿತ್ಯನಿಗೆ ಆಶ್ಚರ್ಯ ತಂದರೂ ಈ ಸಮಯದಲ್ಲಿ ಅವನು ಬಂದಿದ್ದು ತನ್ನನ್ನು ಶಂಕಿಸಿ ಎಂದು ಅವನು ಗ್ರಹಿಸಿದನು. ಆದಿತ್ಯ, ಇಲ್ಲ ಅಣ್ಣ, ಅದನ್ನೆಲ್ಲ ತೊಂದರೆಯಿಲ್ಲ, ನೋವಿಲ್ಲ, ಸ್ವಲ್ಪ ಹೊತ್ತು ಕೆಲಸವಿತ್ತು ಅಷ್ಟೇ ಎಂದು ಅವನು ನಿಭಾಯಿಸಲು ಸರ್ವನ ಕಣ್ಣುಗಳು ತೀಕ್ಷ್ಣವಾದವು. ಸರ್ವ, ಹಾಗೇನೂ ಕಾಣ್ತಿಲ್ಲವಲ್ಲ ಆದಿ? ನಿನ್ನ ಮುಖ ನೋಡಿದರೇನೆ ಗೊತ್ತಾಗ್ತಾ ಇದೆ ಇಷ್ಟೊತ್ತು ನಿದ್ದೆ ಮಾಡಿಲ್ಲ ಅಂತ. ಕೈ ನೋವಿನಿಂದಲೇ ನೀನು ನಿದ್ದೆ ಮಾಡಿಲ್ಲ ಎಂದಾಗ ಆದಿತ್ಯ ಸಮಜಾಯಿಷಿ ನೀಡುವಷ್ಟರಲ್ಲಿ ಸರ್ವನ ನೋಟ ನೆಲದಲ್ಲಿದ್ದ ವಸ್ತುವಿನ ಮೇಲೆ ಸ್ಥಿರವಾಯಿತು. ಭೂಮಿ ಅರಿಶಿಣ ಕಲಸಲು ಬಳಸಿದ್ದ ಅಂಚುಗಳಲ್ಲಿ ಅರಿಶಿಣ ಒಣಗಿದ್ದ ಸಣ್ಣ ಕಲ್ಲಿನ ತಟ್ಟೆಯದು.
ಸರ್ವ ಕಠಿಣ ಧ್ವನಿಯಲ್ಲಿ ಬೆರಳು ಮಾಡಿ ಅದೇನು ಆದಿ ಅಲ್ಲಿ ನೆಲದ ನೆಲದ ಮೇಲೆ ಇರೋದೇನು ಅಂದಾಗ ಆದಿತ್ಯನಿಗೆ ದೇಹ ಒಂದು ಕ್ಷಣ ಜಿಲ್ ಎನಿಸಿತು. ಎದೆ ನಡುಗಿದರೂ ನಿಭಾಯಿಸೋಣ ಎಂಬ ಧೈರ್ಯವನ್ನು ತಂದುಕೊಂಡನು. ಆದಿತ್ಯ, ಅದು ಅದು ಬಂದು ಅರಿಶಿಣದ ಲೇಪನ. ಗಾಯಕ್ಕೆ ಹಾಕಿದರೆ ಬೇಗನೆ ಗುಣವಾಗುತ್ತೆ ಅಂತ ಯೂಟ್ಯೂಬ್ನಲ್ಲಿ ನೋಡಿದೆ ಅದಕ್ಕೆ ಎಂದಾಗ ಸರ್ವ, ನೀನೇ ಎಲ್ಲವನ್ನ ತೆಗೆದು ರೆಡಿ ಮಾಡಿದ್ಯಾ ಇಲ್ಲ ಎಂದ ಅವನ ಎಂದ ಸರ್ವ ಪ್ರಶ್ನೆಯನ್ನು ಅರ್ಧಕ್ಕೆ ನಿಲ್ಲಿಸಿದನು. ಆದಿತ್ಯನ ಹೃದಯ ಅತಿ ವೇಗವಾಗಿ ಬಡಿಯಿತು. ಬಾತ್ರೂಂನಲ್ಲಿದ್ದ ಭೂಮಿ ಭಯದಲ್ಲಿ ತನ್ನ ಕಣ್ಣುಗಳನ್ನು ಮುಚ್ಚಿ ಎರಡು ಕೈಗಳಿಂದ ಬಾಯಿಯನ್ನು ಮುಚ್ಚಿಕೊಂಡಳು. ಏನಾದಿ? ಉತ್ತರವೇ ಇಲ್ಲ ಎಂದು ಸರ್ವ ಗರ್ಜನೆಯ ಧ್ವನಿಯಲ್ಲಿ ಕೇಳಲು, ತೆಗೆಯಲಿಲ್ಲ ಅಣ್ಣ. ಅರಿಶಿನ ಪುಡಿ ತಗೊಂಡು ಸ್ವಲ್ಪ ನೀರು ಹಾಕಿ ಕಲಸಿಕೊಂಡು ಬಂದೆ ಎಂದನು ಆತಂಕ ತೋರಿಸಿಕೊಳ್ಳದೆ. ಸರ್ವ ಆದಿತ್ಯನ ಹತ್ತಿರ ಬಂದು ಆಕ್ರೋಶದಿಂದ ಕೈ ಚಾಚು ಆದಿ ಎಂದನು. ಆದಿ ಮೆಲ್ಲಗೆ ತನ್ನ ಬಲಗೈಯನ್ನು ಚಾಚಿದನು. ಹೊಲಿಗೆ ಹಾಕಿದ ಗಾಯದ ಮೇಲೆ ಆ ಪ್ರೀತಿಯ ಸಂಕೇತವಾದ ಅರಿಶಿಣದ ಲೇಪನ ತೆಳುವಾಗಿ ಹಚ್ಚಲಾಗಿತ್ತು. ಅವನ ಮೃದುವಾದ ಕೈ ಬಾತುಕೊಂಡು ಕೆಂಪಗಾಗಿ ಕಾಣುತ್ತಿತ್ತು. ಸರ್ವಾಗೆ ಅದನ್ನು ನೋಡಿದೊಡನೆ ಚಿಂತೆಯಾಯಿತು. ಆದರೂ ಆ ಅರಿಶಿಣದ ಲೇಪನ ಕಂಡೊಡನೆ ಕೋಪದಿಂದ ಕೆರಳಿದನು. ಅವನ ಮುಖ ಕೋಪದಿಂದ ಕಪ್ಪಿಟ್ಟಿತು. ಬಿಗಿಯಾದ ಮುಖದೊಂದಿಗೆ, ಇದೇನು ಹುಚ್ಚುತನ ಆದಿ? ಇದು ಸಾಧಾರಣ ಗಾಯವಲ್ಲ. ಡಾಕ್ಟರ್ ಹೊಲಿಗೆ ಹಾಕಿದ ಆಳವಾದ ಗಾಯ. ಇದಕ್ಕೆ ಯಾಕೆ ಅರಿಶಿನ ಲೇಪನ? ಅರಿಶಿನ ಪುಡಿ ಒಂದು ರೋಗಾಣು ನಾಶಕ ಹೌದು. ಆದರೆ ಈ ರೀತಿಯ ಗಾಯಕ್ಕೆ ಹಾಕುವಾಗ ಪುಡಿ ಮತ್ತು ನೀರು ಸೇರಿದಾಗ ಇನ್ಫೆಕ್ಷನ್ ಆಗಿ ಕೀವು ಹಿಡಿದರೆ ನಿನ್ನ ಕೈಗೆ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆಯೂ ಇದೆ. ಓದಿಕೊಂಡಿದ್ದೀಯಲ್ಲ, ನಿನಗೆ ಕನಿಷ್ಠ ಜ್ಞಾನವೂ ಇಲ್ಲವೇ ಎಂದ ಅವನ ಗದರಿಕೆ ಆದಿತ್ಯನ ಜವಾಬ್ದಾರಿ ರಹಿತ ನಡವಳಿಕೆಯನ್ನು ಗದರಿಸುವಂತಿತ್ತು. ಬಾತ್ರೂಂನಲ್ಲಿದ್ದ ಭೂಮಿಯ ಹೃದಯ ನುಚ್ಚು ನೂರಾಯಿತು. ನಾನು ತಪ್ಪು ಮಾಡಿಬಿಟ್ಟೆನಾ? ಆದಿತ್ಯ ಸರ್ಗೆ ಒಳ್ಳೆಯದನ್ನು ಮಾಡಲು ಹೋಗಿ ನಾನು ಅವರ ಕೈಗೆ ಇನ್ನಷ್ಟು ಹಾನಿ ಮಾಡಿಬಿಟ್ಟೆನಾ ಎಂದು ಅವಳು ಭಯದಿಂದ ನಡುಗಿದಳು. ಅವಳ ಕಣ್ಣಿನಿಂದ ನೀರು ಹರಿಯುತ್ತಿರಲು ತನ್ನ ಪ್ರೀತಿಯೇ ಆದಿತ್ಯನ ಜೀವಕ್ಕೆ ಅಪಾಯವಾಗಿ ಬದಲಾಯಿತೆ ಎಂಬ ಅಪರಾಧ ಪ್ರಜ್ಞೆ ಅವಳನ್ನು ಕಾಡಿಸಿತು. ಆದಿಗೂ ಇದರ ಪರಿಣಾಮ ಅರ್ಥವಾಗಿತ್ತು. ಆದರೂ ಅವಳ ಪ್ರೀತಿಯನ್ನು ಕಳೆದುಕೊಳ್ಳಲು ಮನಸ್ಸಿಲ್ಲದೆ ಸ್ವೀಕರಿಸಿದ್ದನು. ಈಗ ಸರ್ವನ ಕೋಪ ನ್ಯಾಯ ಸಮ್ಮತವೆಂದು ಸುಮ್ಮನೆ ನಿಂತ್ಕೊಂಡನು. ಸರ್ವ ಆದಿತ್ಯನಿಗೆ ಬೈದು ಮುಗಿಸಿ, ಇನ್ಮೇಲೆ ಈ ತರಹದ ಮೂರ್ಖತನ ನಡೆಯಬಾರದು ಆದಿ, ಮೊದಲು ಕುಳಿತುಕೋ ಎಂದು ಅವನನ್ನು ಕುಳ್ಳಿರಿಸಿದವನೇ ತನ್ನ ಕೊಠಡಿಯಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತಂದು ಟೇಪಾಯ್ ಮೇಲೆ ಇಟ್ಟು, ನೀನು ಬಾ, ಮೊದಲು ಕೈಯನ್ನು ವಾರ್ಮ್ ವಾಟರ್ನಲ್ಲಿ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ ಎಂದು ಬಾತ್ರೂಂನತ್ತ ಸರ್ವ ಎಳೆಯಲು ಆದಿಗೆ ಶರೀರ ನಡುಗಿತು. ಭೂಮಿಗೆ ಆಘಾತದಿಂದ ಕಣ್ಣುಗಳು ಅಗಲವಾದವು. ಕಣ್ಣೀರು ಹರಿಯತೊಡಗಿತು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.